ಶಿವಮೊಗ್ಗದಲ್ಲಿ ಭದ್ರಾವತಿ ಕಾಂಗ್ರೆಸ್ ಶಾಸಕ ದರ್ಪ ಮೆರೆದಿದ್ದಾರೆ. ಗ್ರಾಮಸ್ಥರಿಗೆ ತೊಂದರೆ ಕೊಟ್ರೆ ಕೈಕಾಲು ಕತ್ತರಿಸ್ತೇನೆ ಅಂತ ಅರಣ್ಯಾಧಿಕಾರಿಗಳಿಗೆ ಅವಾಚ್ಯ ಪದಗಳಿಂದ ನಿಂದಿಸಿ ಆವಾಜ್ ಹಾಕಿದ್ದಾರೆ. ಅವಾಚ್ಯ ಪದಗಳಿಂದ ಶಾಸಕ ಬಿಕೆ ಸಂಗಮೇಶ್ವರ್ ನಿಂದಿಸಿ ಆವಾಜ್ ಹಾಕಿದ್ದಾರೆ. ಫೋನ್ನಲ್ಲಿ ಅರಣ್ಯಾಧಿಕಾರಿ ಸೀನಪ್ಪ ಅನ್ನುವಂಥವರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಡಿಸೆಂಬರ್ 31ರಂದು ಕೂಡ್ಲಿಗೆರೆ ಗ್ರಾಮದಲ್ಲಿ ದೇಗುಲದ ಶಂಕುಸ್ಥಾಪನೆ ವೇಳೆ ತರಾಟೆ ತೆಗೆದುಕೊಂಡಂತ ಘಟನೆ ನಡೆದಿದೆ. ಶಿವಮೊಗ್ಗದಲ್ಲಿ ಭದ್ರಾವತಿ ಕಾಂಗ್ರೆಸ್ ಶಾಸಕ ದರ್ಪ ಮೆರೆದಿದ್ದಾರೆ. ಗ್ರಾಮಸ್ಥರಿಗೆ ತೊಂದರೆ ಕೊಟ್ರೆ ಕೈಕಾಲು ಕತ್ತರಿಸ್ತೇನೆ ಅಂತ ಆವಾಜ್ ಹಾಕಿದ್ದಾರೆ. ಗ್ರಾಮಸ್ಥರಿಗೆ ತೊಂದರೆ ಕೊಡಬೇಡಿ ಅನ್ನುವಂಥದ್ದು ಒಬ್ಬ ಜನಪ್ರತಿನಿಧಿಯಾಗಿ ಅವರ ಕಳಕಳಿಯನ್ನ ತೋರಿಸುತ್ತೆ, ಅವರ ಕಾಳಜಿಯನ್ನ ತೋರಿಸುತ್ತೆ. ಆದ್ರೆ ಒಬ್ಬ ಅರಣ್ಯಾಧಿಕಾರಿಗೆ ಅವಾಚ್ಯ ಪದಗಳಿಂದ ನಿಂದಿಸುವಂಥದ್ದು, ಕೈಕಾಲು ಕತ್ತರಿಸ್ತೇನೆ ಅಂತ ಆವಾಜ್ ಹಾಕುವಂಥದ್ದು ನಿಜಕ್ಕೂ ಖಂಡನೀಯ. ಡಿಎಫ್ ಹೋದ್ರೆಲ್ಲ ಪರ್ಮಿಷನ್ ಎಲ್ಲ ಕೇಳಾಗಿದೆ, ಮಾಡ್ಕೊಳ್ರಿ ಅಂತ ಹೇಳಿದ್ದಾರೆ. ಮಾಡಿದ್ದೀವಿ, ನೀನು ಹೇಳಿದ್ಯಾ ಮಾಡ್ಕೊಳ್ರಿ ಅಂತ. ACFಗೆ ಹೇಳಿದ್ದೀನಿ, ಅವರು ಮಾಡ್ಕೊಳ್ರಿ ಅಂತ ಹೇಳಿದ್ದಾರೆ. ಮಾಡ್ತಾರೆ, ಏನು ಒಂದು ಚದ್ರ ಅಷ್ಟೇ. ಹಾಂ, ಮತ್ತು ಅದು ಅರ್ಜಿ ಕೊಟ್ಟಾಗಿದೆಯಲ್ಲ ವೀರಪ್ಪ, ಕೊಟ್ಟಾಯ್ತು. ಆಯ್ತು, ಇವತ್ತು ಪೂಜೆ ಮಾಡಿದ್ದೀವಿ, ಮತ್ತು ಯಾರು ಅಡ್ಡ ಬರಬಾರ್ದಿಲ್ಲ. ಅಡ್ಡ ಯಾವನ ಬಂದರೆ ಕೈಯ ಕಾಲ ಕಡಿಸ್ತೀನಿ ಅಷ್ಟೇ. ಇನ್ನು ಒಳ್ಳೆ ಮಾತಿನಲ್ಲಿ ಹೇಳಿದ್ರೆ ಆಗಲ್ಲ ನಿಮಗೆ. ಹಾಂ, ಇಲ್ಲಿ ದೇವಸ್ಥಾನ ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಯಾರು ಬರ್ಬೇಕು ಅಡ್ಡ. ಅವನು ಯಾವ ಫಾರೆಸ್ಟ್ ದಿನೇಶ್ ಕಲೆ ಪ್ರತಿಷ್ಠೆ ಮಾತಾಡ್ತಾರಂತಲ್ಲ, ಅವನು ಯಾವ ಫಾರೆಸ್ಟ್ ದಿನೇಶ ಕೂಡ್ಲಿಗೆರೆ ಫಾರೆಸ್ಟ್ ದಿನೇಶ, ಅವನಿಗೆ ಹೇಳ್ರಿ ಕಾಡ್ಕಾಯ ಹೋಗಿ ಫಸ್ಟ್ ಕಾಡ್ನಾಗಿರೋ ಮರ ಕಳ್ದ ಉಳಿಸು ಅಂತ ಹೇಳು. ಇಲ್ಲಿ ಪಾಪ ದೇವಸ್ಥಾನ ಮಾಡಕ್ ಹೋದ್ರೆ ಅಡ್ಡ ಬರ್ತಾರಂತೆ. ಇಲ್ಲ ಅಂತ ಹೇಳ್ತಾರೆ, ಇಲ್ಲಿ ಬಂದಿದ್ದೇನಪ್ಪ ಫೋನ್ ಮಾಡಿದ್ರೆ ಪಾಳೆಗಾರನ ಅವನು. ಆ ದೇವಸ್ಥಾನ ಒಂದು ಚಂದ್ರ ದೇವಸ್ಥಾನ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಒಬ್ಬ ಜನಪ್ರತಿನಿಧಿಯಾಗಿ ಗ್ರಾಮಸ್ಥರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳುವಂತ ಕಾಳಜಿಯನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಒಬ್ಬ ಅರಣ್ಯಾಧಿಕಾರಿಗೆ ಏಕವಚನದಿಂದ ಮಾತಾಡಿಸ್ತಾರೆ, ಅವಾಚ್ಯ ಪದಗಳನ್ನ ಬಳಕೆ ಮಾಡ್ತಾರೆ ಮತ್ತು ಧಮಕಿ ಹಾಕುವಂಥದ್ದು, ಕೈಯೋ ಕಾಲೋ ಕತ್ತರಿಸ್ತೀನಿ ಅಂತ ಧಮಕಿ ಹಾಕ್ತಾರೆ ಅಂತಂದ್ರೆ ಏನರ್ಥ? ಇವ್ರೇನ್ ಅಂದ್ಕೊಂಡಿದ್ದಾರೆ ಇವರು ಅಂತ? ಖಂಡಿತ ಲಿಖಿತ, ಏನು ಭದ್ರಾವತಿ ಶಾಸಕರು ಅಂತ ಅವರು ಅರಣ್ಯಾಧಿಕಾರಿಗೆ ಧಮಕಿ ಹಾಕೋ ಕೆಲಸವನ್ನ ಮಾಡಿರುವಂತದ್ದು. ಏನು ಕಳೆದ ಡಿಸೆಂಬರ್ 31 ಕೂಡ್ಲಿಗೆರೆ ಗ್ರಾಮದ ದೇವಸ್ಥಾನ ಶಂಕುಸ್ಥಾಪನೆ ಘಟನೆ ಇತ್ತು. ಆ ಘಟನೆ ವೇಳೆಯಲ್ಲಿ ಏನು ಗ್ರಾಮಸ್ಥರು ಶಂಕುಸ್ಥಾಪನೆ ದೇವಸ್ಥಾನ ನಿರ್ಮಾಣಕ್ಕೆ ಸಾಕಷ್ಟು ತೊಂದರೆಯನ್ನು ಅರಣ್ಯಾಧಿಕಾರಿ ಕೊಡ್ತಾ ಇದ್ರಂತೆ. ಈ ಹಿನ್ನೆಲೆಯಲ್ಲಿ ಏನು ಭದ್ರಾವತಿ ಶಾಸಕರು ಏನು ಅರಣ್ಯಾಧಿಕಾರಿಗಳಿಗೆ ಕರೆ ಮಾಡಿ ಈ ರೀತಿಯಾಗಿ ಧಮಕಿ ಹಾಕಿರುವಂತದ್ದು. ಹಾಗೆ ಏನು ಗ್ರಾಮಸ್ಥರಿಗೆ ತೊಂದರೆ ಕೊಟ್ಟರೆ ಕೈಕಾಲುಗಳನ್ನ ಕಟ್ ಮಾಡ್ತೇನೆ ಅಂತ ಹೇಳಿ ಆವಾಜನ್ನ ಹಾಕಿರುವಂತದ್ದು ಲಿಖಿತ. ಓಕೆ, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನು ಶಾಸಕರ ಈ ಒಂದು ದಬ್ಬಾಳಿಕೆಗೆ, ಈ ರೀತಿ ಅವಾಚ್ಯ ಪದಗಳನ್ನ ನಿಂದಿಸಿರೋದಕ್ಕೆ ಸಾಕಷ್ಟು ವ್ಯಾಪಕ ಖಂಡನೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ಅವ್ರೇನಾದ್ರೂ ಕ್ಲಾರಿಫಿಕೇಶನ್ ಕೊಡಕ್ಕೆ ಏನಾದ್ರೂ ಮುಂದಾಗಿದ್ದಾರಾ? ಏನ್ ಹೇಳ್ತಾರೆ ಇದ್ರ ಬಗ್ಗೆ ಶಾಸಕರು ಅಂತ? ಲಿಖಿತ, ಏನು ಈ ಬಗ್ಗೆ ಘಟನೆ ಸಂಬಂಧಪಟ್ಟಂಗೆ ಇವರಿಗೆ ಕೂಡ ಶಾಸಕರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಹಾಗೆ ಏನು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರಿ ಅಧಿಕಾರಿಗಳು ತಮ್ಮದೇ ಆದಂತಹ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ ಕಾನೂನು ಪ್ರಕಾರವಾಗಿ. ಆದ್ರೆ ಅಧಿಕಾರಿಗಳಿಗೆ ಕೆಲಸ ಮಾಡಲು ಕೂಡ ಒಂದು ಭಯದ ವಾತಾವರಣವನ್ನ ಶಾಸಕರು ಕ್ರಿಯೇಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಲಿಖಿತ. ಅಂದ್ರೆ ಇವರು ಶಾಸಕರಾದ ಮಾತ್ರಕ್ಕೆ ಅಧಿಕಾರಿಗಳು ತಮ್ಮ ಕಂಟ್ರೋಲ್ ಅಲ್ಲೇ ಇರಬೇಕು ಅನ್ನುವಂತ ರೀತಿ ಇವ್ರು ವರ್ತಿಸ್ತಿದಾರ ಅಂತ? ಖಂಡಿತ ಲಿಖಿತ, ಏನು ಒಂದು ಶಾಸಕರ ವ್ಯಾಪ್ತಿಯಲ್ಲಿ ಏನು ಜನಪರವಾಗಿ ಕಾರ್ಯಕ್ರಮ ಮಾಡ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಜನರ ಪರವಾಗಿ ಕೂಡ ಶಾಸಕರು ನಿಲ್ಬೇಕಾಗುತ್ತೆ. ಆದ್ರೆ ಜನರ ಪರವಾಗಿ ನಿಲ್ಲುವ ಸಲುವಾಗಿ ಏನು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆಯನ್ನ ಮಾಡುವಂತದ್ದು, ಅವ್ರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತ ಕೆಲಸವನ್ನ ಮಾಡೋದು ಕೂಡ ಸಾಕಷ್ಟು ಟೀಕೆಗೆ ಗುರಿಯಾಗಿರುವಂತದ್ದು ಲಿಖಿತ. ಓಕೆ, ಧನ್ಯವಾದ ನವೀನ್ ಮಾಹಿತಿಗಾಗಿ. ಶಾಸಕರ ಮಾತುಗಳನ್ನ ಕೇಳಿದ್ವಿ. ದೂರವಾಣಿ ಕರೆ ಮಾಡೋದ್ರ ಮೂಲಕ ಅರಣ್ಯ ಅಧಿಕಾರಿಗೆ ಆವಾಜ್ ಹಾಕ್ತಾ ಇದ್ದಾರೆ. ಗ್ರಾಮಸ್ಥರಿಗೆ ತೊಂದರೆ ಕೊಡುವಂಥ ಕೆಲಸ ಆಗಬಾರದು ಅಂತ ಹೇಳ್ತಾರೆ. ಜನಪ್ರತಿನಿಧಿಯಾಗಿ ಅವರ ಗ್ರಾಮಸ್ಥರ ಮೇಲೆ ಅವರಿಗಿರುವಂಥ ಕಾಳಜಿ ಒಳ್ಳೆಯದೇ. ಆದರೆ ಅಧಿಕಾರಿಗಳು ಅವರದ್ದೇ ಆದಂಥ ಕಾರ್ಯವ್ಯಾಪ್ತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥದ್ದು, ಒಬ್ಬ ಸರ್ಕಾರಿ ಅಧಿಕಾರಿಗೆ ಯಾವ ಆಧಾರದ ಮೇಲೆ ಇವರು ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನು ಮಾಡ್ತಾರೆ, ಯಾವ ಧೈರ್ಯದ ಮೇರೆಗೆ ಇವರು ಅದರಲ್ಲೂ ಪಬ್ಲಿಕ್ ಆಗಿ ಈ ರೀತಿಯಾಗಿ ಆವಾಜ್ ಹಾಕ್ತಾರೆ, ಕೈಕಾಲು ಕಡಿಸ್ಬೇಕಾಗುತ್ತೆ ಹುಷಾರ್ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ನೀಡ್ತಾರೆ ಅಂತಂದರೆ ನಿಜಕ್ಕೂ ಶಾಸಕನ ದರ್ಪ ಎಲ್ಲೆ ಮೇಲಿದೆ. ಶಾಸಕನ ದರ್ಪಕ್ಕೆ ಎಲ್ಲೆಡೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಿದೆ.